ಎಲ್ಲರಿಗೂ ನಮಸ್ಕಾರ ಗುರುವೆ. ನಾನು ನಿಮ್ಮ ಪ್ರಿಜೋ, ನೀವು ನೋಡ್ತಾರ ಪ್ರೇಜ್ಯುವಲ್ ರಿಯಾಕ್ಟ್. ಸ್ಲಮ್ಡಾಗ್ 33 ಟೆಂಪಲ್ ರೋಡ್ ಟೀಸರ್ ರಿಯಾಕ್ಷನ್ ಮಾಡಕ್ಕೆ ಬಂದಿದ್ದೀನಿ. ನಾನಂತೂ ಎಕ್ಸೈಟಿಂಗ್ ಆಗೈತಾ ಇದ್ದೀನಿ. ಯಾಕೆ ಅಂತಂದರೆ ವಿಜಯ್ ಸೇತುಪತಿ ಅವರ ಲುಕ್ ಆಗಲಿ ಪ್ರತಿಯೊಂದು ಕೂಡ ಇದರಲ್ಲಿ ಡಿಫ್ರೆಂಟ್ ಆಗಿದೆ. ಆದರೆ ಏನು ಹೇಳಿ, ಆದರೆ ನಮಗೆ ಗೊತ್ತಿರೋದು ವಿಜಯ್ ಅವರು ಕೂಡ ಇದರಲ್ಲಿರೋದು ನಮ್ಮ ಕನ್ನಡ ಇಂಡಸ್ಟ್ರಿಯ ವಿಜಯ್ ಅವರು ಇರೋದು, ದುನಿಯಾ ವಿಜಯ್ ಅವರು. ಸೊ ಯಾವ ಕ್ಯಾರೆಕ್ಟರ್ ಪ್ಲೇ ಮಾಡಿರ್ಬೋದು, ಸಖತ್ತಾಗಿ ಇಂಟ್ರೆಸ್ಟಿಂಗ್ ಆಗಂತೂ ಕಾಯ್ತೇನೆ. ಯಾಕೆ ಅಂತಂದರೆ ತಮ್ಮನೇಲೆ ಬೇರೆ ಥರ ಕಾಣಿಸ್ತಿದೆ. ವಿಡಿಯೋನ ಕೊನೆವರೆಗೂ ನೋಡಿ. ಯಾಕೆ ಅಂತಂದರೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ತುಂಬ ಅಂದರೆ ತುಂಬ ವೀಡಿಯೋಸ್ ಮಾಡೋಕ್ಕೆ ಸಖತ್ ಈ ಟೈಮ್ ಕೊಟ್ಟು ಮಾಡ್ತಾಯಿದ್ದೀನಿ. ಮೊದಲು ಸಿಕ್ಕಷ್ಟು ರೀಚ್ ಸಿಗ್ತಾ ಇಲ್ಲ. ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಮ್ಯಾಟ್ರು. ಕನ್ನಡದಲ್ಲೂ ಕೂಡ ಇದೆ, ಕನ್ನಡದಲ್ಲಿ ಆಗ್ತಾ ಇದ್ದೀನಿ. ಒಂದು ಮಳೆ ಬಂದ್ರೇನೆ ಕಾಗೆ ಥರ ಎಲ್ಲಾದ್ರೂ ಮರದ ಕೆಳಗೆ ಅಡಿಗೆ ಕೂರೋದೆ ನಮ್ಮ ಜೀವನ ಅಂತ. ನಮ್ಮ ಜೀವನನ ಯಾರಾದರೂ ತುಳಿದ್ರೆ ನಾನು ಹೇಗೆ ಸುಮ್ಮನೆ ಇರಲಿ? ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ. ಅಡಿ 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 ಯಾರು ಕೊಟ್ಟಿದ್ದು? Look at me, does it look like I'm kidding with me in the ass? Tell me that I'm lying, I come from afar, but I know what you are. So don't fuck with me, boy, what is it? Yay, kallan magne! ಡಬಲ್ ಶೇಡಾ? ಸ್ಲಮ್ಡಾಗ್ ಲಿಟ್ರಲಿ ಫುಲ್ ಕನ್ಫ್ಯೂಸಿಂಗ್ ಆಗಿ ಇಟ್ಟಿದ್ದಾರೆ ಟೀಸರು. ದುನಿಯಾ ವಿಜಯ್ ಅವರಂತೂ ಒಂಥರ ಡಿಫ್ರೆಂಟ್ ಆಗವ್ರೆ. 100% ಅವರ ಮೂವೀಸು ರೀಸೆಂಟ್ ಟೈಮ್ಸಲ್ಲಿ ಬರೋದು ಒಂಚೂರು ಕಮ್ಮಿ ಆಗಿದೆ ಡೈರೆಕ್ಷನ್ನಿಗೆ ಅಂತ ಬಂದಮೇಲೆ. ಈಗ ಇದರಲ್ಲಿ ಕ್ಯಾಮಿಯೋ ರೋಲ್ ಮಾಡಿರೋದು ಒಂಥರ ಡಿಫ್ರೆಂಟಾಗೇ ಇದೆ. ರೀಸೆಂಟ್ ಟೈಮ್ಸಲ್ಲಿ ಒಂದು ಸ್ವಲ್ಪ ಮೂವೀಸ್ ಎಲ್ಲ ಮಾಡಿದ್ದಾರೆ, ಆದರೆ ಇದರಲ್ಲಿ ಒಂಥರ ಡಿಫ್ರೆಂಟ್ ಶೇಡ್ ಇದೆ. ಆದರೆ ವಿಜಯ್ ಸೇತುಪತಿ ಅವರು ಒಂಥರ ಡಿಫ್ರೆಂಟ್ ರೋಲಾಗೆ ಕಾಣಿಸಿದ್ದಾರೆ. ಯಾಕೆ ಅಂತಂದರೆ 2 ಶೇಡ್ ಅಲ್ಲ ಅನಿಸುತ್ತೆ, ಅದು ಸಿಂಗಲ್ ಶೇಡೇ. ಸ್ಲಮ್ಡಾಗ್ ಅಂದರೆ ಒಬ್ಬ ಫುಲ್ಲು ದುಡ್ಡಿಲ್ದಿರೋನ್ನ ತುಣಿದ್ರೆ ಯಾವ ಥರ ಅವನು ಎದ್ದು ಬರ್ತಾನೆ ಅನ್ನೋದು ಒಂಚೂರು ನನಗೆ ಗೊತ್ತಾಯ್ತಪ್ಪ ಈ ಟೀಸರಲ್ಲಿ ಅಷ್ಟೇ. ಜಾಸ್ತಿ ಏನು ಇನ್ಡೆಪ್ತ್ ಡೀಟೇಲಿಂಗ್ ರಿವ್ಯೂ ಎಲ್ಲ ನಾನು ಹೇಳೋಕ್ಕೆ ಇದು ಡೀಟೇಲಿಂಗ್ ರಿವ್ಯೂ ಅಲ್ಲ. ಸೊ ಟೀಸರ್ ರಿಯಾಕ್ಷನ್ನು. ಸೊ ಇಷ್ಟನ್ನಿಸ್ತು ನಂಗೆ ನೋಡಿ. ಬ್ಯಾಕ್ಗ್ರೌಂಡ್ ಸ್ಕೋರ್ ಯಾರು ಅಂತ ನಾನು ಹುಡುಕ್ಬೇಕು. ಯಾಕೆ ಅಂತಂದರೆ ಕ್ರೇಜಿ ಲೆವೆಲ್ ಕೊಟ್ಟಿದ್ದಾರೆ ಗುರು ಬ್ಯಾಕ್ಗ್ರೌಂಡ್ ಸ್ಕೋರ್. ಲಿಟ್ರಲಿ ನಾನಂತೂ ಸೈಕ್ ಆಗೋದೆ ಅಂತ ಅಂದ್ಕೊಳ್ಳಿ. ಯಾವ ರೇಂಜಿಗೆ ಕೊಟ್ಟಿದ್ದಾರೆ ಅಂತ ಅಂದರೆ ಬ್ಯಾಕ್ಗ್ರೌಂಡ್ ಸ್ಕೋರು ಕಾಳದೆ ಹೋದೆ ನಾನಂತೂ. ಮ್ಯೂಸಿಕ್ಕು ಝೀಯಿಂದ, ಅದೇ ಹರ್ಷವರ್ಧನ್ ಮ್ಯೂಸಿಕ್ ಕಡೆಯಿಂದ ಸಖತ್ತು ಹ್ಯಾಟ್ಸ್ ಆಫ್, ಹೋಗಲೇಬೇಕು ಅವರಿಗೆ. ಸಗದ ಕೊಟ್ಟಿದ್ದೀರಾ. ಅದ್ರ ಜೊತೆ ಸಾಂಗ್ ಆಡಿರೋರು ಕೂಡ ಕ್ರೆಡಿಟ್ ಹೋಗಲೇಬೇಕು. ವಾಯ್ಸು ಮತ್ತು ಲಿರಿಕ್ಸು ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರು ಚಿಚ್ಚಿದ್ದೀರ ಅಂತ ಹೇಳಬೇಕು. ಸಖತ್ತಾಗಿದೆ, ನನಗೆ ಸಖತ್ ಇಷ್ಟ ಆಯಿತು. ಕ್ರೇಜಿ ಒಂಥರ ಡಿಫ್ರೆಂಟಾಗಿದೆ ಮೂವಿ. ಟೀಸರು ಕೂಡ ಡಿಫ್ರೆಂಟಾಗಿದೆ. ಇವರು ಪ್ರತಿ ಮೂವಿಲೂ ಕೂಡ ಚೇಂಜ್ ಆಫ್ ಅಂದರೆ ಒಂಥರ ಡಿಫ್ರೆಂಟಾಗೆ ಬರ್ತಾ ಇರ್ತಾರೆ ವಿಜಯ್ ಸೇತುಪತಿ ಅವರು. ಒಂಥರ ಒಂದು ಮೂವಿಲಿ ಇದ್ದಂಗೆ ಇನ್ನೊಂದು ಮೂವಿ ಇರಲ್ಲ. ಸೊ ಇದು ಕೂಡ ಡಿಫ್ರೆಂಟಾಗಿದೆ. ನಿಮಗೇನು ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಒಂಥರ ಬೇರೆ ಥರನೇ ಇದೆ, ಅದು ಯಾವ ಥರ ಅಂತ ಕಮೆಂಟ್ ಮಾಡಿ.